ಇನ್ನು ಹನಿ ಟ್ರ್ಯಾಪ್ ಮಧ್ಯೆ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಬೊಮ್ಮಾಯಿ ಸೇರಿ 17 ಶಾಸಕರು ಸಚಿವರ ವಿಡಿಯೋ ಇದೆ ಅಂತ ಹೇಳಿದ್ದಾರೆ. ಬಿಜೆಪಿಯವರ ವಿಡಿಯೋ ಬಿಜೆಪಿಯವರೇ ಮಾಡಿಕೊಂಡಿದ್ದಾರೆ. ಎಲ್ಲ ಪಕ್ಷದ ಶಾಸಕರು ಸಚಿವರ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ. ಶಾಸಕರು ಮಾಜಿ ಸಿಎಂಗಳೇ ಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ. ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. KN ರಾಜಣ್ಣ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹನಿ ಟ್ರ್ಯಾಪ್ಗಳು ಆಗ್ತಾ ಇದೆ ಕೆಲವು ರಾಜಕಾರಣಿಗಳ ಮೇಲೆ, ಸಚಿವರು, ಶಾಸಕರು ಮತ್ತು ಬೇರೆಯವ್ರ ಮೇಲೆ, ರಾಜಕಾರಣಿ ಅಲ್ಲದೇ ಇರೋರ ಮೇಲೂ ಕೂಡ ಅಂತ ಹೇಳಿ. ಮತ್ತು ಅವ್ರು ಬರೀ ನಮ್ಮ ಪಕ್ಷದವ್ರ ಮೇಲೆ ಮಾತ್ರ ಅಂತ ಹೇಳಿಲ್ಲ, BJP ಅವರಂತ ಹಿಡಿದು ರಾಜ್ಯದಿಂದ ಕೇಂದ್ರ ತನಕ ಇಲ್ಲಿರುವಂಥ ಪ್ರಭಾವಿ ವ್ಯಕ್ತಿಗಳ ಮೇಲೂ ಕೂಡ ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಕೂಡ ಹನಿ ಟ್ರ್ಯಾಪ್ಗೆ ಬಿದ್ದಿದ್ದಾರೆ ಅಂತ ಹೇಳಿಲ್ಲ, ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಇದೇನು ರಾಜ್ಯದಲ್ಲಿ ಮೊದಲನೇ ಬಾರಿ ಅಲ್ಲ. ಕಳೆದ ಬಾರಿ BJP ಸರ್ಕಾರ ಇದ್ದಾಗ 17 ಜನ ಶಾಸಕರು, ಬಹುಶಃ ಮಂತ್ರಿಗಳು ಸೇರಿದ್ರು ಅನ್ಸುತ್ತೆ ಅದರೊಳಗೆ, ಅವರು ಜೊತೆಗೆ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಅವರು ಕೂಡ ಮೀಡಿಯಾ ಮೇಲದಲ್ಲಿ ಇಂಜೆಕ್ಷನ್ ತಂದಿದ್ರು. ಅವ್ರದ್ದೇನು ಕೆಲವು ವೀಡಿಯೋಗಳಿವೆ, ಅದನ್ನು ಮೀಡಿಯಾಗಳಲ್ಲಿ ಬರ್ದಿರಂಗೆ ತಡೆಗಟ್ಟಬೇಕು ಅಂತ ಹೇಳಿ. ಸೊ ಆಗಲೂ ಕೂಡ ಇದೇ ನಡೆದಿದೆ. ಅವಾಗ BJP ಅವರೇ ಮಾಡಿದ್ದಾರೆ ಈ ರೀತಿ ಅಂತ ಹೇಳಿ ಆರೋಪ ಬಂದಿತ್ತು. ನಾವೇನು ಅದನ್ನು ದೊಡ್ಡದಾಗಿ ಗಲಾಟೆ ಮಾಡೋಕ್ಕೆ ಕೂಡ ಇಂಥವರೇ ಈ ಥರ ಮಾಡಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ, ಯಾರ ಹೆಸರು ಕೂಡ ಅವ್ರು ತೆಗೆದುಕೊಂಡಿಲ್ಲ. ಸೊ ಹಾಗಾಗಿ ನೀವು ನಮ್ಮ ಪಕ್ಷದಲ್ಲಿ DK ಶಿವಕುಮಾರ್ ಅಥವಾ ಬೇರೆ ನಾಯಕರನ್ನು ಇರ್ಬೋದು, ಅವ್ರ ಹೆಸರನ್ನು ನೀವು ಹೇಳೋ ಹಾಗಿಲ್ಲ. ರೀತಿ BJP ಅವ್ರಿಗೇನು ನೈತಿಕ ಹಾಕಿದೆ, ಅವ್ರಿಗೇನು ನೈತಿಕ ಹಾಕಿದೆ, ಅವ್ರ ಪಕ್ಷದವರೇ 17 ಜನ ಕಳೆದ ಬಾರಿ ಅವ್ರ ಸರ್ಕಾರ ಇದ್ದಾಗ ಹೋಗಿ ಮೀಡಿಯಾದಿಂದ ಇಂಜೆಕ್ಷನ್ ತೊಗೊಂಡ್ಬಂದರು. ಹಾಗಾದ್ರೆ ಅವಾಗ ಯಾರಂತೆ ಅವ್ರು ವಿಡಿಯೋ ಮಾಡಿದ್ದು BJP ಅವರೇ ತಾನೇ ಮಾಡಿದ್ದು. ಸೊ ಅವ್ರು ಇವತ್ತು ನಮ್ಮ ಪಕ್ಷದವ್ರ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಯಾವುದೇ ನೈತಿಕ ಹಾಕಿಲ್ಲ ನಮ್ಮ ಪಕ್ಷದವ್ರ. ಅವ್ರಿಗೆ ನಮ್ಮ ಪಕ್ಷದ ಯಾವುದೇ ನಾಯಕರ ಬಗ್ಗೆ ಮಾತನಾಡೋಕ್ಕೆ ನೈತಿಕ ಹಕ್ಕಿಲ್ಲ. DK ಶಿವಕುಮಾರ್ ಅವ್ರ ಪಾತ್ರ ಇದ್ರೊಳಗೆ ಇಲ್ಲ. ಬೇರೆ ಯಾರಾದರೂ ಆಗಿದ್ರೆ ಅವ್ರ ಮೇಲೆ ತನಿಖೆ ನಡೆಸಿ ಯಾರು ಇದ್ರೊಳಗೆ ಇನ್ವಾಲ್ವ್ ಆಗಿರ್ತಾರೋ ಅವ್ರ ಮೇಲೆ ಶಿಕ್ಷೆ ಆಗುತ್ತೆ. ರಾಜಣ್ಣ ಅವ್ರು ಏನು ಹೇಳಿಲ್ಲ, ಕೆಲವು ಗುಂಪು ರಾಜಕಾರಣಿಗಳ ಮೇಲೆ ಮಾತ್ರ ಆಗಿದೆ ಅಂತ ಅವ್ರೇನು ಹೇಳಿಲ್ಲ. BJPಲಿರೋರ ಮೇಲೂ ಕೂಡ ಹನಿ ಟ್ರ್ಯಾಪ್ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ. ಸೊ BJPಲಿರೋ ತಂದೆ ಪರವಾಗಿದ್ದಾರೆ. ಸೊ ಹಾಗಾಗಿ ಆ ರೀತಿ ಇಂಥ ಗುಂಪು ಅತ್ತ ಗುಂಪು ಅಂತ ಹೇಳಿ ಹೇಳಿಲ್ಲ. ಅವ್ರು ಜನರಲ್ ಆಗಿ ಹೇಳಿದ್ದಾರೆ, ರಾಜ್ಯದಲ್ಲಿ ಅಂಥ ಒಂದು ಜಾಲ ಇದೆ ಅಂತ ಹೇಳಿ. ಸೊ ಅದನ್ನು ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ ಆಗಿದೆ. ಯಾಕಂದ್ರೆ ಡಿನ್ನರ್ ಮೀಟಿಂಗ್ ಎಲ್ಲ ಮಾಡ್ತಾ ಇದ್ರು, ಇಂಥ ಶಾಸಕರು ಟಾರ್ಗೆಟ್ ಆಗ್ತಾ ಇದ್ದಾರೆ ಇವ್ರುಗಳೇ ಎಲ್ಲಿ ಹೇಳಿದ್ದಾರೆ, ಬರೀ ಅವ್ರು ಮಾತ್ರ ಟಾರ್ಗೆಟ್ ಆಗಿದ್ದಾರೆ ಅಂತ. BJP ಅವರು ಕೂಡ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. BJP ಅವರು ಇರಬಹುದು, ನಮ್ಮ ಪಕ್ಷದಲ್ಲಿರೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.